ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರ್ಕಾತಹು. ಬ್ಯಾರಿ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರ ರಿಜಿಸ್ಟರ್ಡ್ ಮಂಗಳೂರು ಇವರ ವತಿಯಿಂದ ಬ್ಯಾರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಈ ಟ್ರಸ್ಟಿನ ಉದ್ಘಾಟನೆ ಹಾಗೂ ವಿಚಾರ ಸಂಕಿರಣ ಈ ಶುಭ ಸಮಾರಂಭದಲ್ಲಿ ನಾವೆಲ್ಲ ಇರುತ್ತಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಅಧ್ಯಕ್ಷರು ಬ್ಯಾರಿ ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರ ನಮ್ಮ ಮಾರ್ಗದರ್ಶಕರು ಯಾವಾಗಲೂ ಹಿತಚಿಂತಕರಾದ ಶ್ರೀ BA ಮೊಹಮ್ಮದ್ ಹನೀಫ್ರವರೇ, ಈಗ ತಾನೇ ನಮಗೆಲ್ಲ ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ MA ಗಫೂರ್ ಅವರೇ, ಅಧ್ಯಕ್ಷರು ಕನಿಷ್ಠ ವೇತನ ಸಲಹಾ ಮಂಡಳಿ ಕರ್ನಾಟಕ ಸರ್ಕಾರದ TM ಶಹೀದ್ರವರೇ, ಇವತ್ತಿನ ಕೇಂದ್ರ ಬಿಂದು, ಇವತ್ತು ವಿಶೇಷ ವಿಚಾರವನ್ನು ನಮಗೆಲ್ಲ ಮಂಡಿಸಲಿಕ್ಕಿರೋರು ಕರ್ನಾಟಕ ಸರ್ಕಾರದ ಮಾಹಿತಿ ಆಯುಕ್ತರಾದ ಶ್ರೀ ಬದ್ರುದ್ದೀನ್ ಕೆ ಮಾಣಿಯವರೇ, ಮುಸಬ್ಬ ಬ್ಯಾರಿಯವರೇ, ಉಮರ್ UH ರವರೇ, ಇಲ್ಲಿ ನಮ್ಮ ಮೀಫ್ನ ಅಧ್ಯಕ್ಷರು, ಹಾಗೆ ಎಲ್ಲ ಹಿರಿಯರಿದ್ದೀರಿ. ಇಲ್ಲಿ ಸುಮಾರು ಜನ ಹಿರಿಯರು ಎಲ್ಲ ಪರಿಚಯಸ್ಥರಿದ್ದಾರೆ. ನೆರೆದಿರೋ ಎಲ್ಲ ಹಿರಿಯರೇ, ಆತ್ಮೀಯರೇ, ಒಂದು ವಿಶೇಷವಾದ ಸಮಾರಂಭ ಇವತ್ತು. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು, ಫಂಕ್ಷನ್ ಒಂದೇ ಆಗೋದು, ಇನ್ಮೇಲೆ ಕೆಲಸ ಆಗೋದು ಅಂಥೇಳಿ. ಅದು ಒಳ್ಳೆ ಪಂಚ್ ಲೈನ್ ಅದಂತ ಅನಿಸಿತ್ತು ನನಗೆ. ಇವತ್ತು ಫೌಂಡೇಶನ್ ಸ್ಟಾರ್ಟ್ ಆಗ್ತದೆ. ಒಳ್ಳೆ ಬ್ಯಾರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ಅನ್ನೋದು ಬ್ಯಾರಿ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಒಂದು ಒಳ್ಳೆ ಸೆಂಟರ್ ಸ್ಟಾರ್ಟ್ ಆಗ್ತಾ ಇದೆ. ಇದು ವಿಶೇಷ. ಆದರೆ ಎಲ್ಲಿ ಕೆಲಸ ಆಗಲಿಲ್ಲ ಅಂತಿಲ್ಲ, ಬ್ಯಾರಿಯಲ್ಲಿ ಕೆಲಸ ಆಗಲಿ ಅಂತಿಲ್ಲ. ನಾನು ಸುಮಾರು 30 ವರ್ಷ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ನೋಡಿದ್ದೇನೆ. ಸುಮಾರು ಬ್ಯಾರಿ ಭಾಷೆ ಬಗ್ಗೆ ಸುಮಾರು ಕಾರ್ಯಕ್ರಮಗಳಾಗಿದ್ದಾವೆ, ಕವಿಗೋಷ್ಠಿಗಳಾಗಿದ್ದಾವೆ, ಸಾಹಿತಿಗಳು ಮಾತಾಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲೇ ಬ್ಯಾರಿ ಅಧ್ಯಯನ ಕೇಂದ್ರ ಕೂಡ ಇದೆ. ಅದನ್ನು ನಾವು ಎಷ್ಟು ಉಪಯೋಗ ಪಡ್ಕೊಂಡಿದ್ದೇವೆ ಅಂತ ಮತ್ತೆ ನೋಡೋಣ. ಅಂದರೆ ಬ್ಯಾರಿ ಅಂದರೆ ಏನು? ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಡಿಫೈನ್ ಮಾಡ್ತಾರೆ. ಒಬ್ಬರು ಬಿಸ್ನೆಸ್ಸಿಂದ ಹಿಡಿದು ನಿಮ್ಮ ಕೋಸ್ಟಿಗೆ ಎಲ್ಲದಕ್ಕೂ ಸೇರಿಸ್ತಾರೆ. ಆದರೆ ಒಂದು ನಾವು ಮರೀತಾ ಇದ್ದೇವೆ, ಬ್ಯಾರಿ ಅನ್ನೋದೊಂದು ಪರಂಪರೆ, ಅದೊಂದು ಕಲ್ಚರ್. ಅದು ಬರೀ ಒಂದು ಲ್ಯಾಂಗ್ವೇಜಿಗೆ ಸೀಮಿತಪಟ್ಟದ್ದಲ್ಲ. ಅಂದರೆ ಅದಕ್ಕೆ ಅದೊಂದು ಜನಪದ ಇದೆ. ನಾನೀಗ ನಾನು ಹೇಳಿದ ಈಗಾಗಲೇ 30 ವರ್ಷದಿಂದ ಹಲವಾರು ಮನೆಗಳನ್ನು ನೋಡಿದ್ದೇನೆ, ಹಲವಾರು ಸಮಾರಂಭಗಳನ್ನು ನೋಡಿದ್ದೇನೆ. ಮದುವೆ ಸಮಾರಂಭ ಆಗಲಿ, ನಮ್ಮ ಆಗುವ ಉರುಸುಗಳಾಗಲಿ, ನಮ್ಮ ಎಷ್ಟೋ ಹಳೆ ಮನೆಗಳಿಗೆ ನಾವು ಹೋಗಿದ್ರೆ ವಿಚಿತ್ರ, ಅಲ್ಲಿ ಆ ಜಾನಪದಕ್ಕೆ ಏನಿದ್ದಾವೆ ಅದೆಲ್ಲ ಇದ್ದಾವೆ. ಅಲ್ಲಿರುವಂಥ ಒಂದು ಚೇರು, ಆ ಮನೆ ಕಟ್ಟುವ ಒಂದು ಸ್ಟೈಲು, ಅವ್ರು ಯೂಸ್ ಮಾಡುವ ಭಾಷೆ, ಅವ್ರು ಕೂತ್ಕೊಳ್ಳೋಂಥ, ಅದು ನಿಂತು ಒಬ್ಬರಿಗೆ ರಿಸೀವ್ ಮಾಡುವಂಥದ್ದು, ಕೂತ್ಕೊಳ್ಳಿಕ್ಕೆ ಹೇಳುವಂಥದ್ದು, ಪ್ರತಿಯೊಂದು ಆ ಕಲ್ಚರ್ಲಿ ಬಂದುಬಿಟ್ಟಿದೆ. ಸೊ ಹಾಗಾಗಿ ನಾವು ಬೇರೆನೂ ಬರೀ ಭಾಷೆ ಅಂತ ತಿಳ್ಕೊಳ್ಳೋದು ಬೇಡ, ಭಾರಿ ಒಂದು ಪರಂಪರೆ, ಅದೊಂದು ಕಲ್ಚರ್, ಅದಕ್ಕೆ ಮುಂದೆ ಬೆಳೆಸಬೇಕು. ಈಗ ಕನ್ನಡ ಹೇಗೆ ಬೆಳೀತು ಅಂತ ನಾವು ನೋಡ್ಬೋದು. ನಮ್ಮ ಕನ್ನಡ ಮೇಷ್ಟ್ರಿದ್ದಾರೆ ಇಸ್ಮಾಯಿಲ್ ಸರ್ ಅವರು, ಜನಪದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟೋದಕ್ಕೆ ಹಳ್ಳಿಯಲ್ಲಿ ಜನಪದ ಏನಿದೆ ಎಲ್ಲ ಸೇರಿ ಒಂದು ಭಾಷೆ ಸ್ಟಾರ್ಟ್ ಆಯಿತು ಅಲ್ಲ ಸರ್, ಒಪ್ತೀರಾ ಇಲ್ಲ? ಕನ್ನಡ ಭಾಷೆ ಹೇಗೆ ಬೆಳೀತು ಅಂದರೆ ಜನಪದದಿಂದಾಗಿ, ಬಿಕಾಸ್ ಆಫ್ ದಟ್ ಫೋಕ್ ಲೋರ್ ದಟ್ ವಾಸ್ ದೇರ್ ಅಟ್ಯಾಚ್ ಟು ಇಟ್. ಹಾಗೆಯೇ ಬ್ಯಾರಿಗೂ ಕೂಡ ಅದರದ್ದೇ ಆದ ಒಂದು ಫೋಕ್ ಇದೆ, ಅದರದ್ದೇ ಆದ ಒಂದು ಪರಂಪರೆ ಇದೆ, ಜನಪದ ಇದೆ. ಹಾಗೆ ಅದಕ್ಕೆ ಎಲ್ಲವನ್ನು ಕಲೆಕ್ಟ್ ಮಾಡಿ ನಾವೆಲ್ಲ ಅದರ ಬಗ್ಗೆ ರಿಸರ್ಚ್ ಮಾಡಬೇಕಾದಂಥ ಒಂದು ವ್ಯವಸ್ಥೆ ಬೇಕಾಗಿತ್ತು. ಇವತ್ತು ನಮ್ಮ ಬ್ಯಾರಿ ರಿಸರ್ಚ್ ಫೌಂಡೇಶನ್ ಸ್ಟಾರ್ಟ್ ಆಗಿದೆ. ಸೊ ಬ್ಯಾರಿಗೆ ಸಂಬಂಧಪಟ್ಟದ್ದು ಬಿಸ್ನೆಸ್ ಆಗಲಿ, ಒಂದು ಮನೆಯಲ್ಲಿರುವ ಪರಂಪರೆ ಆಗಲಿ, ಮದುವೆಗಳು ಮಾಡುವ ಸ್ಟೈಲ್ ಆಗಲಿ, ಅಥವಾ ನಾವು ಉರುಸ್ಗಳನ್ನು, ಸಮಾರಂಭಗಳನ್ನು, ಧಾರ್ಮಿಕ ಸಮಾರಂಭಗಳನ್ನು ಮಾಡುವ ರೀತಿ ಆಗಲಿ, ಮತ್ತು ನಾವು ಉಪಯೋಗಿಸುವ ಪದಗಳನ್ನಾಗಲಿ, ಇದ್ರ ಬಗ್ಗೆ ಎಲ್ಲ ತುಂಬ ರಿಸರ್ಚ್ ಆಗಬೇಕಾಗಿದೆ. ಆ ರಿಸರ್ಚ್ ಈ ರಿಸರ್ಚ್ ಸೆಂಟರ್ ಮಾಡಬೇಕಂತ ನನಗೆ ಪೂರ ವಿಶ್ವಾಸ ಇದೆ. ಸೊ ಅದಲ್ಲದೆ ಈಗ ಸಮುದಾಯಕ್ಕೆ ಬರುವಾಗ ಸಮುದಾಯದಲ್ಲಿ ಸುಮಾರು ಕೆಲಸಗಳಾಗಬೇಕು. ನಾವು ಎಲ್ಲಿ ಮುಟ್ಟಿದ್ದೇವೆ, ಎಲ್ಲಿ ಇದ್ದೆವು, ಎಲ್ಲಿ ಮುಟ್ಟಿದ್ದೇವೆ,
ಒಳ್ಳೊಳ್ಳೆ ನೀವು ನ್ಯಾಯವಾದಿಗಳ ಹೆಸರು ತಗೊಳ್ಳಿ, ಎಲ್ಲ ನಮಗೆ ಸುಮಾರು ಜನ ಸಿಗ್ತಾರೆ. ಹಾಗೆ ಡಾಕ್ಟರ್ಗಳು ತಗೊಳ್ಳಿ, ಸುಮಾರು ಜನ ಸಿಗ್ತಾರೆ. ಬಟ್ ಈಗಿನ ಜನಾಂಗದಲ್ಲಿ ಆ ಕಲ್ಚರ್ ಎಲ್ಲಿ ಹೋಯಿತು ಅನ್ನೋದೊಂದು ಪ್ರಶ್ನೆ, ಅದು ಕೂಡ ರಿಸರ್ಚ್ ಆಗಬೇಕು. ಎಲ್ಲಿ ಹೋಯಿತು ಆ ಕಲ್ಚರ್? ಮಾತಾಡಿದ್ರೆ ಎಲ್ಲರೂ ದುಬೈ ಹೇಳ್ತಾರೆ, ಅಬುದಾಬಿ ಹೇಳ್ತಾರೆ, ಬಹ್ರೈನ್ ಹೇಳ್ತಾರೆ. ಅಲ್ಲಿ ಹೋಗಿ ಮಾಡುವಂಥ ಕೆಲಸ ಎಲ್ಲ ಏನೋ ನಮಗೆ ಗೊತ್ತಿದೆ. ಸೊ ಅದೇನು ದೊಡ್ಡ ಹೇಳ್ಕೊಳ್ಳೋಂಥದ್ದಿಲ್ಲ. ವೈ ಆರ್ ವಿ ರನ್ನಿಂಗ್ ಅವೇ ಫ್ರಮ್ ಬೇಸಿಕ್ ಎಜುಕೇಷನ್? ದ ಕ್ವಶನ್ ಈಸ್ ದಟ್ ವೈ ಆರ್ ವಿ ರನ್ನಿಂಗ್ ಅವೇ ಫ್ರಮ್ ಬೇಸಿಕ್ ಎಜುಕೇಷನ್? ವೆರಿ ಫ್ಯೂ ಪೀಪಲ್ ಆರ್ ಎಜುಕೇಟೆಡ್ ನೌ ಡೇಸ್. ವಾಟ್ ಈಸ್ ಹ್ಯಾಪ್ನಿಂಗ್? ವೇರ್ ಆರ್ ವಿ ಗೋಯಿಂಗ್? ಈಸ್ ದಟ್ ಇನ್ ಅವರ್ ಕ್ಯಾರೆಕ್ಟರ್? ನೋ. ವಿ ಆರ್ ಲೆಡ್ ಬೈ ದ ಗ್ರೇಟ್ ಟೀಚರ್ಸ್, ಗ್ರೇಟ್ ಪೀಪಲ್. ಬೇರೆ ಸಮುದಾಯದಲ್ಲೇ ಎಷ್ಟು ಜನ ಮುಂದೆ ಹೋಗಿದ್ದಾರೆ. ಆದರೆ ಅವ್ರು ಹೋದ ಮೇಲೆ ನಾವು ಎಲ್ಲಿ ಹೋಗಿದ್ದೇವೆ? ನಮ್ಮ ಜನಾಂಗ ಎಲ್ಲಿ ಹೋಗ್ತಾ ಇದೆ? ಎವ್ರಿಬಡಿ ಸ್ಟಾರ್ಟಿಂಗ್ ಅ ಕಾಲೇಜ್. ಮೋಸ್ಟ್ ಆಫ್ ದ ಟೈಮ್ ನನ್ನ ಮಾತುಗಳು ಸ್ವಲ್ಪ ನಾನು ಫ್ಯಾಕ್ಟ್ಸನ್ನು ಹೇಳ್ತಾ ಇದ್ದೇನೆ, ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಬರೀ ಲೇಡೀಸ್ ಕಾಲೇಜು, ವುಮೆನ್ಸ್ ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ. ಮೆನ್ನಿಗೆ ಯಾಕೆ ಬಿಡ್ತಾ ಇದ್ದೀರಾ? ವೇರ್ ಆರ್ ಅವರ್ ಮೆನ್ ಗೋಯಿಂಗ್? ಯಂಗ್ ಹುಡುಗರು ಏನಾಗ್ತಾ ಇದ್ದಾರೆ? ನಾಳೆ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಇರ್ತದೆ ಸೊಸೈಟಿಯಲ್ಲಿ. ಒಂದು ಯಾವಾಗಲೂ ದರ್ ಇಸ್ ಅ ಡೆಮೋಗ್ರಾಫಿಕ್ ಡಿವಿಡೆಂಡ್, ನಂಬರ್ ಆಫ್ ಗರ್ಲ್ಸ್, ನಂಬರ್ ಆಫ್ ಬಾಯ್ಸ್, ಹೌ ದ ಸೊಸೈಟಿ ಡೆವಲಪ್ಸ್ ಅನ್ನೋದು. ಅದಕ್ಕೆ ತುಂಬ ದೊಡ್ಡ ಹೊಡೆತ ಬೀಳ್ತಾ ಇದೆ. ಸೊ ಹಾಗಾಗಿ ಇದನ್ನೆಲ್ಲೂ ಕೂಡ ನಮ್ಮ ರಿಸರ್ಚ್ ಸೆಂಟ್ರಲ್ಲಿ ಇದು ನಮ್ಮ ರಿಸರ್ಚ್ ಆಗಬೇಕು. ಇದನ್ನು ಹೇಗೆ ಸರಿದೂಗಿಸ್ಬೇಕು ಅನ್ನೋ ನಮ್ಮ ವಾಟ್ ಯು ಸೇ ಡಿಸ್ಕಷನ್ಸ್ ಆಗ್ತಾ ಇರಬೇಕು, ಡಿಬೇಟ್ಸ್ ಆಗ್ತಾ ಇರಬೇಕು ಅಂತ ನನ್ನ ಒಂದು ವಿನಂತಿ. ಸೊ ಹೀಗಾಗಿ ನಾವು ಬರೀ ನಮ್ಮ ಭಾಷೆಯನ್ನು ಅದಕ್ಕೆ ಆ್ಯಡ್ ಮಾಡುವ ಪದಗಳನ್ನು ಹಾಗೆ ಅಲ್ಲ. ಇಂಗ್ಲೀಷಲ್ಲಿ ಈಗ ನೋಡಿ, ಈಗ ಮಾಷಾ ಅಲ್ಲಾ ಅನ್ನೋದು ಇಂಗ್ಲೀಷ್ ಡಿಕ್ಷನರಿಲಿ ಬಂತು. ಹಾಗೆ ಇನ್ಶಾ ಅಲ್ಲಾ ಅನ್ನೋದು ಕೂಡ ಇಂಗ್ಲೀಷ್ ಡಿಕ್ಷನರಿಲಿ ಬಂತು. ಡಾಕ್ಟರ್ ಬರೆಯೋ ಎಲ್ಲ ಪದಗಳೇನಿದ್ದಾವೆ ಅದು ಇಂಗ್ಲೀಷ್ ಅಂತ ನಮ್ಗೆ ಅನಿಸ್ತದೆ. ಇಂಗ್ಲೀಷ್ ಅಲ್ಲ ಅದು, ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಅವೆಲ್ಲ ಪದಗಳು. ಅವರೇನು ಬರೀತಾರೆ, ರ್ಯಾನಿಟಿಡಿನ್ ಅಂತ ಬರೀತಾರೆ, ಅಥವಾ ಪ್ಯಾರಾಸಿಟಮಾಲ್ ಅಂತ ಬರೀತಾರೆ. ಅವೆಲ್ಲ ಯಾವುದು ಇಂಗ್ಲೀಷ್ ಭಾಷೆ ಅಲ್ಲ, ಇಂಗ್ಲೀಷ್ ಪದಗಳಷ್ಟೇ. ನಾವು ಹಾಗೇನೆ ಬ್ಯಾರಿ ಭಾಷೆಯನ್ನು ಕೂಡ ಇನ್ ಇಂಗ್ಲೀಷ್ ವರ್ಡ್ಸ್, ಇನ್ ಕನ್ನಡ ವರ್ಡ್ಸ್, ಇನ್ ಅದರ್ ವರ್ಡ್ಸ್ ನಾವು ಪ್ರಯತ್ನ ಮಾಡಬೇಕು. ಮಾಡಿದರೆ ಇಟ್ ವಿಲ್ ಜಸ್ಟ್ ಗೋ ಆನ್. ನಾವು ಮಾತಾಡ್ತಾ ಇದ್ದೇವೆ, ಮಾತಾಡುವಾಗ ಬೇರೆ ನಾನು ಎಷ್ಟೋ ಸರಿ ನಮ್ಮ ಪಜೀರ್ ಮಸ್ಜಿದಲ್ಲಿ ನಾನು ನೋಡ್ತಾ ಇದ್ದೆ, ಒಂದೇ ವರ್ಡನ್ನು 4 ಜನ ಬೇರೆ ಆ್ಯಂಗಲಲ್ಲಿ ಮಾತಾಡ್ತಾರೆ. ಬೇರೆ ಅದು ಸ್ಲ್ಯಾಂಗ್ ಬೇರೆ ಇರ್ತದೆ, ಅಂದರೆ ಅದು ಹೇಳುವ ರೀತಿ ಬೇರೆ ಇರ್ತದೆ. ಸೊ ಹಾಗಾಗಿ ನಾವು ನೋಡುವಾಗ ಅದು ಯಾಕೆ ಹಾಗೆ ಬಂತು, ಅವರ ಅಥವಾ ಅವರ ಕಮ್ಯುನಿಟಿ ಅಥವಾ ಅವರ ಏರಿಯಾದಲ್ಲಿ ಹಾಗೆ ಯಾಕೆ ಮಾತಾಡ್ತಾರೆ. ಇನ್ನೊಂದು ಕಡೆ ಹೇಗೆ, ಈಗ ನಾವು ಈ ಕನ್ನಡದಲ್ಲೇ ತಗೊಳ್ಳಿ, ಬೆಂಗಳೂರು ಮೈಸೂರಲ್ಲಿ ಮಾತಾಡೋ ಕನ್ನಡ ಬೇರೆ, ಮಂಗಳೂರು ರೀಜನಲ್ಲಿ ಮಾತಾಡೋ ಕನ್ನಡ ಬೇರೆ, ಆ ಕಡೆ ಧಾರವಾಡ, ಬಿಜಾಪುರ ಕಡೆ, ರಾಯಚೂರು ಕಡೆ, ಗುಲ್ಬರ್ಗ ಬೇರೆ 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 ಇದೆ. ಬಟ್ ಕನ್ನಡ ಒಂದೇ ಇದೆ, ಬಟ್ ಮಾತಾಡೋ ಶೈಲಿ ಬೇರೆ ಇದೆ. ಯಾಕೆ ಅಂದರೆ ಅದಕ್ಕೆ ಅದರದೇ ಆದ ಪರಂಪರೆ, ಅದಕ್ಕೆ ಆದ ಕಲ್ಚರ್ ಅಟ್ಯಾಚ್ ಆಗಿರ್ತದೆ. ಹಾಗೆಯೇ ನಮ್ಮ ಇಡೀ ಕೋಸ್ಟಲೆಲ್ಲ ಎಲ್ಲಿ ಕೂಡ ಬೇರೆ ಸಮುದಾಯ ಇದ್ದರೂ ಅದಕ್ಕೆ ಹೇಗೆ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಅದನ್ನು ಕೂಡ ಸ್ಟಡಿ ಮಾಡಿ ಅದನ್ನು ಕೂಡ ರೆಕಾರ್ಡ್ ಮಾಡಬೇಕಾಗ್ತದೆ. ರೆಕಾರ್ಡ್ ಮಾಡಿದರೆ ನಾವು ಮುಂದಕ್ಕೇನು ಬೆಳಿಬೋದು. ಎಜುಕೇಷನ್ ಕಡೆಗೆ ಇನ್ನೂ ಹೆಚ್ಚಿಗೆ ಮಹತ್ವ ಕೊಟ್ಟು ನಮ್ಮ ಬೇರೆ ಸಮುದಾಯಕ್ಕೆ ಕೂಡ ಮೇಲೆ ತರಲಿಕ್ಕೆ ನಾವು ತುಂಬ ಪ್ರಯತ್ನ ಮಾಡಬೇಕಾಗಿದೆ. ಶಿಕ್ಷಣ ನೀತಿ ಬಗ್ಗೆ ನಾನು ಏನು ಹೇಳೋದಿಲ್ಲ, ವೈಸ್ ಚಾನ್ಸಲರ್ ಆಗಿದ್ದರೂ ಕೂಡ ಮಾತಾಡ್ಬೋದು. ಆದರೆ ಈಗಾಗಲೇ ಅದ್ರ ಬಗ್ಗೆ ವಿಚಾರ ಹೇಳಲಿಕ್ಕೆ ನಮ್ಮ ಮದ್ದೂದಿನ್ ಸಾಹೇಬರು ಇದ್ದಾರೆ. ಆಗಿರೋ 1-2 ವಿಷಯಗಳನ್ನು ಹೇಳಿಬಿಡ್ತೇನೆ ಸರ್. ಹೊಸ ಶಿಕ್ಷಣ ನೀತಿಯಲ್ಲಿ ಸ್ಕಿಲ್ಲಿಗೆ ತುಂಬ ಓರಿಯೆಂಟೇಷನ್ ಇದೆ. ಏನು ಹೇಳ್ತಾರೆ ಅಂತ ಹೇಳಿದರೆ, ಒಂದು ಏನಾದರೂ ಒಂದು ಡೆವಲಪ್ ಮಾಡಬೇಕಂತ ಹೇಳಿದ್ರೆ, ಒಂದು ಟ್ರೈನ್ ತಪ್ಪಿತ್ತಂದರೆ ನಮಗೊಂದು ಅವಕಾಶ ಇರ್ತದೆ. ಟ್ರೈನನ್ನು ರೌಂಡ್ ರೂಟ್ ತೊಗೊಳ್ತದೆ, ನಮ್ಗೆ ಇನ್ನೊಂದು ಕಡೆ ಆಟೋ ಇಮಿಡಿಯೇಟ್ಲಿ ತೊಗೊಂಡು ಇನ್ನೊಂದು ಸ್ಟೇಷನ್, ಫಾರ್ ಎಕ್ಸಾಂಪಲ್ ನಮ್ಮ ಮಂಗಳೂರು ಜಂಕ್ಷನಲ್ಲಿ ಟ್ರೈನ್ ಮಿಸ್ ಆದರೆ ಇಮಿಡಿಯೇಟ್ಲಿ ಹೋಗಿ ಕಂಕಣದಲ್ಲೇ ಟ್ರೈನ್ ಹಿಡೀಲಿಕ್ಕೆ ಅವಕಾಶ ನಮಗಿದೆ, ಒಂದು ಟ್ಯಾಕ್ಸಿ ತೊಗೊಂಡು ಏನೋ ತೊಗೊಂಡು. ಹಾಗೆ ನಮ್ಮ ಸಮುದಾಯಕ್ಕೆ ಏನಾದರೂ ಎಜುಕೇಷನ್ ನಾವು ಹಿಂದೆ ಬಿದ್ದಿದ್ದೇವೆ ಅಂತ ಹೇಳಿದರೆ ಒಂದು ಅವಕಾಶ ನಮಗೆ ಬಂದಿದೆ, ಅದು ಹೊಸ ಶಿಕ್ಷಣ ನೀತಿಯಿಂದ. ಹೊಸ ಶಿಕ್ಷಣ ನೀತಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟಿಗಿದೆ. ನಮ್ಮಲ್ಲಿ ಸ್ಕಿಲ್ ಇಲ್ಲ ಅಂತ ಯಾರು ಹೇಳ್ತಾರೆ ಹೇಳಿ? ಎಲ್ಲ ಸ್ಕಿಲ್ ನಮ್ಮಲ್ಲಿದ್ದಾವೆ. ಯು ಟೇಕ್ ಫ್ರಮ್ ಬಿಸ್ನೆಸ್ ಟು ವಾಟ್ ಎವರ್ ಯು ವಾಂಟ್, ಎಲ್ಲ ಸ್ಕಿಲ್ ಇದ್ದಾವೆ. ಆ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ಹೊಸ ನೀತಿಯನ್ನು ತಂದಿದ್ದಾರೆ. ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸಲ್ಲಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಓರಿಯೆಂಟೇಷನ್ ಕೊಟ್ಟರೆ ನಾವು ಇಮ್ಮಿಡಿಯೇಟ್ಲಿ ನಮ್ಮ ಕಮ್ಯುನಿಟಿಯಲ್ಲಿ ಯಾರು ಲ್ಯಾಗಿಂಗ್ ಇದ್ದಾರೆ ಎಜುಕೇಷನಲ್ಲಿ ಅವರನ್ನು ಮೇಲೆ ತರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಇದನ್ನು ಸದುಪಯೋಗ ನಾವು ಪಡ್ಕೋಬೇಕು. ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಏನಿದ್ದಾವೆ, ಸ್ಕಿಲ್ ಅಂದರೆ ಏನು ಅಂತೇಳಿ ಈಗಾಗಲೇ ನಮಗೆ ಗೊತ್ತಿದೆ. ಬಿಸ್ನೆಸ್ ಮಾಡೋದು ಗೊತ್ತಿದೆ, ಇಂಗ್ಲೀಷ್ ಮಾತಾಡೋದು ಗೊತ್ತಿದೆ, ಪಂಚರ್ ಶಾಪ್ ಅಂತ ಹೇಳ್ತಾರೆ, ಪಂಚರ್ ಶಾಪು ಪಂಚರ್ ತೆಗೆಯೋದು ಗೊತ್ತಿದೆ, ನಮ್ಮದೇ ಗಾಡಿ ನಾವು ರಿಪೇರ್ ಮಾಡ್ಕೊಳ್ಳೋದು ಗೊತ್ತಿದೆ, ನಮ್ಮದೇ ಗಾಡಿ ಎಲ್ಲ, ಅಂದರೆ ವಿ ಆರ್ ಆಲ್ ರೆಡಿ ಫಾರ್ ಡೂಯಿಂಗ್ ಎನಿಥಿಂಗ್. ಬಟ್ ಅದಕ್ಕೆ ರೀತಿ ಇರ್ತವೆ. ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3, ಯಾವ್ದು ಮೊದಲು ಮಾಡಬೇಕು, ಯಾವ್ದು ಕಡೆಗೆ ಮಾಡಬೇಕು, ಅದು ಕಲಿಯು ಸ್ಟೈಲ್ ಇದೆ. ಅದಕ್ಕೆ ಒಂದು ನೀತಿ ತಂದಿದ್ದಾರೆ. ಆ ನೀತಿ ಪ್ರಕಾರ ನಾವು ನಮ್ಮ ಸಿಲೆಬಸ್ಗಳಲ್ಲಿ, ನಮ್ಮ ಶಾಲೆಗಳಲ್ಲಿ, ನಮ್ಮ ಕಾಲೇಜ್ಗಳಲ್ಲಿ ಅಳವಡಿಸ್ಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಎಜುಕೇಷನ್ ಕೊಟ್ಟರೆ ನಮ್ಮ ಎಲ್ಲ ಯಂಗ್ಸ್ಟರ್ಸಿಗೆ ಒಳ್ಳೆ ಎಜುಕೇಷನ್ ಕೊಡ್ಬೋದು ಅಂತ ಹೇಳ್ತಾ, ಸುಮಾರು ವಿಷಯಗಳಿದ್ದಾವೆ. ಇನ್ನೊಂದಿನ ನನಗೆ ಸುಮಾರು ಒಂದು 2 ತಿಂಗಳ ಹಿಂದೆ ಹನೀಫ್ ಸಾಹೇಬ್ರು ಹೇಳಿದರು, ನಮ್ಮ ರಿಯಾಜ್ ಬಂಟೋಲ್ ಅವರು ಇಲ್ಲ ನೀವೇ ಬರಬೇಕು ಅಂತ ಹೇಳಿದರು. ಹಾಗಾಗಿ
ಇದು ಸುಮಾರು ನಮ್ಮ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ ಧಾರವಾಡದಲ್ಲಿ ಇವತ್ತು. ಅಲ್ಲಿ ಕಿಮ್ಸ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಆದರೂ ನಾನು ಹೇಳಿದೆ ಇಲ್ಲ, ಈ ಫಂಕ್ಷನ್ಗೆ ಇಂಪಾರ್ಟೆಂಟು, ನಮ್ಮ ಕಮ್ಯುನಿಟಿಯವರೆಲ್ಲ ಇರ್ತಾರೆ. ನಾನು 29-30 ವರ್ಷ ನಾನು ಮಂಗಳೂರು ನಾನು ಏನು ನೋಡಿದ್ದೇನೆ, ಹೇಗೆ ಸಮುದಾಯದಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ, ಎಷ್ಟು ಇದ್ದಾರೆ. ಒಂದು ಜೋಕೆ ಇದೆ, ಅದು ನಾ ಸಾರ್ವಜನಿಕನಾಗಿ ಹೇಳೋದಿಲ್ಲ, ಬಟ್ ಜೋಕೆ ಇದೆ. ಅದು ಹೇಗೆ ಅಂತ ಹೇಳಿದ್ರೆ ಅಂದರೆ ಅಪ್ರಿಷಿಯೇಟಿಂಗ್ ದ ಟ್ಯಾಲೆಂಟ್ ದ್ಯಾಟ್ ಅವರ್ ಬಾಯ್ಸ್ ಹ್ಯಾವ್. ಅದಕ್ಕೆ ಹೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾವು ಬಿಸ್ನೆಸ್ ಮಾಡಲಿಕ್ಕೆ ಯಾರಾದರೂ ಹಿಂದೆ ಜರಿಬೋದು, ಬಟ್ ಬೇರೆ ಸಮುದಾಯ ಯಾರು ಹಿಂದೆ ಜರಿಯೋದಿಲ್ಲ, ಒಳ್ಳೆ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಲಿಕ್ಕೆ. ಅಂದರೆ ಆಲ್ರೆಡಿ ದ್ಯಾಟ್ ಹ್ಯಾಸ್ ಬೀನ್ ಅಟ್ಯಾಚ್ ಟು ಅಸ್, ಯಾವುದಕ್ಕೆ ಹಿಂದೆ ಜರಿಯೋದಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಈ ಒಂದು ಹೊಸ ನೀತಿ ಬರುವಾಗ ಅದರ ಉಪಯೋಗ ತಗೊಂಡು ನಮ್ಮ ಕಾಲೇಜ್ಗಳಲ್ಲಿ, ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಅಳವಡಿಸಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆ ಎಜುಕೇಷನ್ ಕೊಡೋದ್ರ ಜೊತೆಗೆ ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ವ್ಯಕ್ತಿತ್ವ ಬೆಳೆಸಲಿಕ್ಕೆ ಕೂಡ ಪ್ರಯತ್ನ ಮಾಡಬೇಕು. ಎಲ್ಲ ಶಾಲೆ ಮೇಲೆ ಹಾಕುವಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದೆ. ಎಲ್ಲ ಒಂದು ಶಾಲೆಗೆ ಕಳಿಸ್ಬಿಟ್ರೆ ಆಯಿತು, ಎಲ್ಲ ಮಾಸ್ಟ್ರೇ ನೋಡ್ಕೋಬೇಕು. ಹಾಗಿಲ್ಲ, ಮಾಸ್ಟ್ರು ಬರೀ ಸಬ್ಜೆಕ್ಟು ಮ್ಯಾಥ್ಸು, ಸೈನ್ಸು, ಫಿಸಿಕ್ಸು, ಹಿಸ್ಟ್ರಿ, ಎಕನಾಮಿಕ್ಸ್ ಹೇಳ್ತಾರೆ. ಅವ್ರನ್ನ ನಡತೆ ಎಲ್ಲ ಬರೋದು ಮನೆಯಲ್ಲಿ. ತಾಯಿ ಹೇಳಬೇಕು, ತಂದೆ ಹೇಳಬೇಕು, ಕನಿಷ್ಠ ಒಂದು ಅರ್ಧ ತಾಸು ತಮ್ಮ ಮಕ್ಕಳ ಜೊತೆ ಮಾತಾಡೋಂಥ ಒಂದು ಪರಂಪರೆ ಮನೆಯಲ್ಲಿ ಸ್ಟಾರ್ಟ್ ಮಾಡಿ. ಅದರಿಂದ ನಮ್ಮ ಮಕ್ಕಳು ಒಳ್ಳೆ ಕ್ಯಾರೆಕ್ಟರ್ ಆಗಿ ಮುಂದಕ್ಕೆ ಒಳ್ಳೆ ಸಿಟಿಸನ್ಸ್ ಆಗಿ ಬೆಳೀತಾರೆ ಅಂತ ಹೇಳ್ತಾ, ನನಗೆ ಕರೆದು ಇವತ್ತು ಈ ಒಂದು ತಮ್ಮ ಜೊತೆ ಕೆಲವೇ ವಿಚಾರಗಳು ಮಾತಾಡಲಿಕ್ಕೆ ತುಂಬ ಇದೆ, ಬಟ್ ಇಷ್ಟು ಜನ ಇರುವಾಗ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಇನ್ನೊಂದಿನ ಒಂದು ಅವಕಾಶ ಸಿಕ್ಕಿದಾಗ ತಮಗೆಲ್ಲ ಮತ್ತೆ ಬಂದು ಮಾತಾಡ್ತೇನೆ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ.